ಕಡೆ ರಾಕಿಂಗ್ ಸ್ಟಾರ್ ಯಶ್, ಮತ್ತೊಂದು ಕಡೆ KVN ಪ್ರೊಡಕ್ಷನ್. ಇವೆರಡೂ ಒಂದಾದ್ಮೇಲೆ ಬಾಕ್ಸ್ ಆಫೀಸ್ ನಲ್ಲಿ ಸೌಂಡ್ ಆಗಿದ್ದು ಒಂದೇ ಹೆಸರು, ಟಾಕ್ಸಿಕ್. KGF ಬಳಿಕ ಯಶ್ ಸಿನಿಮಾ ಯಾವಾಗ ಬರುತ್ತೆ ಅಂತ ಕಾದು ಕುಳಿತಿದ್ದ ಅಭಿಮಾನಿಗಳಿಗೆ ನಿನ್ನೆ ಕೊನೆಗೂ ಹಬ್ಬದ ವಾತಾವರಣವೇ ಸೃಷ್ಟಿಯಾಗಿತ್ತು. ವಿಶ್ವದಾದ್ಯಂತ ಏಕಕಾಲದಲ್ಲಿ ತೆರೆಕಂಡ ಟಾಕ್ಸಿಕ್ ನೋಡಲು ಮೊದಲ ದಿನವೇ ಥಿಯೇಟರ್ಗಳತ್ತ ಅಭಿಮಾನಿಗಳ ದಂಡೇ ಹರಿದು ಬಂದಿತ್ತು. ಆದ್ರೆ ಈಗ ಎಲ್ಲರ ಕಣ್ಣು ಕಲೆಕ್ಷನ್ ಮೇಲೆ. ಮೊದಲ ದಿನ ಟಾಕ್ಸಿಕ್ ಎಷ್ಟು ಕೋಟಿ ಹೊಡೆದಿದೆ? ಈ ಪ್ರಶ್ನೆಗೆ ಎಲ್ಲರಲ್ಲೂ ಇದ್ದೇ ಇದೆ. ಮಾಹಿತಿಯ ಪ್ರಕಾರ ಟಾಕ್ಸಿಕ್ ಸಿನಿಮಾ ಮೊದಲ ದಿನ ವಿಶ್ವಾದ್ಯಂತ ಬರೋಬ್ಬರಿ 100 ಕೋಟಿ ರೂಪಾಯಿಗೂ ಅಧಿಕ ಕಲೆಕ್ಷನ್ ಮಾಡಿದೆ. ಅಂದ್ರೆ ಸಿನಿಮಾ ರಿಲೀಸ್ ಆದ ಮೊದಲ ದಿನವೇ 100 ಕೋಟಿಯ ಗಡಿಯನ್ನು ದಾಟಿದೆ. ಇನ್ನು ಈ ಕಲೆಕ್ಷನ್ ಹಿಂದೆ ಇರೋದು ಬರೀ ಯಶ್ ಅವರ ಸ್ಟಾರ್ಡಮ್ ಮಾತ್ರವಲ್ಲ. KGF ಸರಣಿಯ ಸಕ್ಸಸ್ ನಂತರ ಯಶ್ ಅವರ ಮುಂದಿನ ಸಿನಿಮಾ ಹೇಗಿರಲಿದೆ ಅನ್ನೋ ಕುತೂಹಲವು ದೊಡ್ಡ ಕಾರಣವಾಗಿತ್ತು. ಟಾಕ್ಸಿಕ್ ಅನೌನ್ಸ್ ಆದ ದಿನದಿಂದಲೇ ಸಿನಿಮಾದ ಬಗ್ಗೆ ಹೈಪ್ ಜೋರಾಗೇ ಇತ್ತು. ಪೋಸ್ಟರ್, ಟೀಸರ್, ಹಾಡುಗಳು, ಪ್ರಮೋಷನ್ ಪ್ರತಿಯೊಂದು ಹಂತದಲ್ಲೂ ಸಿನಿಮಾ ಸದ್ದು ಮಾಡಿತ್ತು. ಹೀಗಾಗಿ ರಿಲೀಸ್ ದಿನ ಬಾಕ್ಸ್ ಆಫೀಸ್ ನಲ್ಲಿ ದೊಡ್ಡ ಮೊತ್ತ ನಿರೀಕ್ಷಿಸಲಾಗಿತ್ತು. ಆದ್ರೆ ಇಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಇದೆ. ಟಾಕ್ಸಿಕ್ ಸಿನಿಮಾದ ಬಜೆಟ್ ಎಷ್ಟು ಅನ್ನೋದು. ಚಿತ್ರತಂಡ ಇವರೆಗೂ ಅಧಿಕೃತವಾಗಿ ಬಜೆಟ್ ಬಹಿರಂಗ ಪಡಿಸಿಲ್ಲ. ಆದ್ರೆ ವರದಿಗಳ ಪ್ರಕಾರ ಸಿನಿಮಾದ ನಿರ್ಮಾಣ ವೆಚ್ಚ ಸುಮಾರು 300 ರಿಂದ 500 ಕೋಟಿ ರೂಪಾಯಿ ಇರಬಹುದು ಎಂದು ಅಂದಾಜಿಸಲಾಗಿದೆ. ಆದ್ರೆ ಮೊದಲ ದಿನ ಮತ್ತು ಎರಡನೇ ದಿನ ಅಂದ್ರೆ ನಿನ್ನೆ ಮತ್ತು ಇವತ್ತಿನ ಶೋಗಳನ್ನು ಜನ ಪ್ರೀ ಬುಕ್ಕಿಂಗ್ ಮಾಡಿಕೊಂಡಿದ್ರು. KGF ಬಳಿಕ ಯಶ್ ಸಿನಿಮಾ ಅಂದ್ರೆ ಇರೋ ಕ್ರೇಜ್ ಬೇರೆನೆ. ಫಸ್ಟ್ ಡೇ ಫಸ್ಟ್ ಶೋ ನೋಡೋ ಕಾತುರ ಜನರಲ್ಲಿ ಇತ್ತು. ಆದ್ರೆ ನಿನ್ನೆ ಇವತ್ತು ಹೌಸ್ಫುಲ್ ಆಗಿದ್ದ ಥಿಯೇಟರ್ಗಳು ಮೂರನೇ ದಿನದ ನಂತರ ಅಂದ್ರೆ ನಾಳೆ ಬುಕ್ಕಿಂಗ್ ನೋಡಿದ್ರೆ ಅಷ್ಟೊಂದು ಭರ್ತಿ ಆಗಿಲ್ಲ. ಇದಕ್ಕೆ ಮೇನ್ ರೀಸನ್ ಟಾಕ್ಸಿಕ್ A ಸರ್ಟಿಫಿಕೇಟ್ ಸಿನಿಮಾ ಅನ್ನೋದು ಕೂಡ ಹೌದು. ಯಶ್ಗೆ ಲೇಡಿ ಫ್ಯಾನ್ಸ್ ಜೊತೆಗೆ ಟೀನೇಜ್ ಫ್ಯಾನ್ಸ್ ಜಾಸ್ತಿಯಾಗಿ ಇದ್ದಾರೆ. A ಸರ್ಟಿಫಿಕೇಟ್ ಸಿನಿಮಾ ಆಗಿರೋದ್ರಿಂದ ನಿನ್ನೆನೂ ಅಷ್ಟೇ ಥಿಯೇಟರ್ಗಳಲ್ಲಿ ಹುಡುಗಿರು ತುಂಬಾನೇ ಕಡಿಮೆ ಇದ್ರು. ಜೊತೆಗೆ 18+ ಮೂವಿನೂ ಆಗಿರೋದ್ರಿಂದ ಟೀನೇಜರ್ಸ್ಗೂ ನಿರಾಶೆ ಆಗಿದೆ. ಇದು ಕೂಡ ಟಾಕ್ಸಿಕ್ ಸಿನಿಮಾ ಕಲೆಕ್ಷನ್ ಮೇಲೆ ದೊಡ್ಡ ಹೊಡೆತವನ್ನು ನೀಡಿದೆ. ಜೊತೆಗೆ ನಿನ್ನೆ ಇದ್ದ ಜೋಶ್ ಮೂವಿ ರಿಲೀಸ್ ಆದ್ಮೇಲೆ ಸ್ವಲ್ಪ ಕಡಿಮೆ ಆಗಿದೆ ಅಂತಾನೂ ಜನ ಹೇಳ್ತಾ ಇದ್ದಾರೆ. ಟಾಕ್ಸಿಕ್ ಸಿನಿಮಾ ಬಗ್ಗೆ ಮಿಶ್ರ ಪ್ರತಿಕ್ರಿಯೆ ಬರ್ತಾ ಇದೆ. ಫ್ಯಾಮಿಲಿ ಮೂವಿ ಅಲ್ಲ, ಫ್ಯಾಮಿಲಿ ಕರ್ಕೊಂಡು ಹೋಗೋಕೆ ಆಗಲ್ಲ ಅಂತಾನೂ ಜನ ಮಾತಾಡ್ತಾ ಇದ್ದಾರೆ. ಇನ್ನು ಸಿನಿಮಾ ಬುಧವಾರ ರಿಲೀಸ್ ಆಗಿರೋದ್ರಿಂದ ಭಾನುವಾರ ಜನರು ಸಿನಿಮಾ ನೋಡಕ್ಕೆ ಬರೋ ಚಾನ್ಸಸ್ ಕೂಡ ಇದೆ. ಮುಂದಿನ ದಿನಗಳಲ್ಲಿ ಈ ಸಿನಿಮಾ ಯಾವ ದಾಖಲೆಗಳನ್ನು ಮುರಿಯುತ್ತೆ, ಕಲೆಕ್ಷನ್ ಓಟದಲ್ಲಿ ಟಾಕ್ಸಿಕ್ ಎಲ್ಲಿಗೆ ತಲುಪುತ್ತೆ ಅನ್ನೋದು ಈಗ ಸ್ಯಾಂಡಲ್ವುಡ್ ನ ದೊಡ್ಡ ಕುತೂಹಲವಾಗಿದೆ.